7 ಮಂತ್ ಮತ್ತು 8 ಮಂತ್ದು ನಾನು ಫೋಟೋಸು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ತಗೊಂಡಿದ್ದು ಎಲ್ಲಿ ಮಾಡಿದೆ, ಯಾವ ಜಾಗದಲ್ಲಿ ಮಾಡಿದೆ, ಹೆಂಗ್ ಮಾಡಿದೆ ಎಲ್ಲನೂ ಕೇಳ್ತಾಳೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಸಂಡೇ, ಪಾಪುಗೆ 9 ಮಂತ್ಸ್ ಕಂಪ್ಲೀಟ್ ಆಗಿದೆ. ಜಸ್ಟ್ 4 ಡೇಸ್ ಆಗಿದೆ 9 ಮಂತ್ಸ್ ಕಂಪ್ಲೀಟ್ ಆಗಿ. ಸೊ ಹಾಗಾಗಿ ಇವತ್ತು ಅವಳಿಗೆ ಒಂದು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ 9 ಮಂತ್ಸ್ದು. ಸೊ ಬನ್ನಿ ರೆಡಿ ಮಾಡ್ಕೊತೀನಿ. ಹಾಗೆ 7 ಮಂತ್ ಮತ್ತು 8 ಮಂತ್ದು ನಾನು ಫೋಟೋಸು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಐ.ಡಿನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಫಾಲೋ ಮಾಡಿ, ಹಾಗೆ ಫೋಟೋಸ್ ನೋಡಿ ಲೈಕ್ ಮಾಡಿ. ಬನ್ನಿ ರೆಡಿ ಮಾಡಿ. ಮುಂಚೆ ಪೂರ್ಕೊಂಡು ಸಲ ಸಲ ಒಂದು ಹಚ್ಚ ಅಲ್ಲಮ್ಮ ಮಾಡೋಣ. ಫೋಟೋ ತೆಗೆಯೋಣ, ನಿಂದು ಫೋಟೋ ತೆಗೆಯೋಣ. ಬೆಳಿಗ್ಗೆ ಸ್ವಲ್ಪನೇ ಒಂದು ಅರ್ಧ ಅಷ್ಟು ಚಪಾತಿ ತಿಂದು ಮಲ್ಕೊಂಡು ಇವಾಗ ಎದ್ದಿದ್ದಾಳೆ. ನಿದ್ದೆ ಸಾಕಾಗಿಲ್ಲ ಅನ್ಕೊತೀನಿ. ಎಷ್ಟು 1:30 ಆಗಿದೆ ಟೈಮು. ಈಗ ಅವಳಿಗೆ ಒಂದು ಫೋಟೋ ತೆಗೆದ್ಬಿಟ್ಟು ಏನಾದರೂ ತಿನ್ನಿಸಿ ಮಲಗಿಸ್ಬೇಕು ಮತ್ತೆ ಇನ್ನೊಂದ್ಸಲ. ಫೋಟೋ 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 ಆಗಲೇ 9 ಮಂತ್ ಕಂಪ್ಲೀಟ್ ಆಗಿ 10 ಅಂದರೆ ಹೆಂಗೆ ದಿನಗಳು ಕಳೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು 2 ಮಂತ್ಸ್ ಹೋದರೆ 1 ವರ್ಷ. ಹಂಗೆ ಇವತ್ತು ಸಂಡೇ ರಜಾ ಇದೆ ಅಂತ ನಮ್ಮ ಚಿಕ್ಕತ್ತೆ ಮಕ್ಕಳು ಬಂದಿದ್ದಾರೆ. ಹಾಯ್ ಹಾಯ್ ಮಾಡಬೇಕು. ವಾ, ಫೋಟೋಗೆ ರೆಡಿ ಮಾಡೋಣ. ಇನ್ನು ಮಕ್ಕಳು ಬೇರೆ ಬಂದಿದ್ದಾರೆ. ನೋಡೋಣ ಹೆಂಗಾಗುತ್ತೆ ಅಂತ. ಸ್ವಲ್ಪ ಮಕ್ಕಳಾದ್ಮೇಲೆ ಚೇಷ್ಟೆಗಳು ಹಂಗೆ ಇರುತ್ತೆ ಅಲ್ವಾ. ಫೋಟೋಗೆ ಏನಾದರೂ ರೆಡಿ ಮಾಡ್ತಿದ್ರೆ ಒಬ್ಳಂತೂ ಚಿಕ್ಕವಳಂತೂ ಹೆಲ್ಪಿಗೆ ಬಂದೇ ಬರ್ತಾಳೆ, ನಾನು ಮಾಡ್ಕೊಡ್ತೀನಿ ಅಂತ. ದೊಡ್ಡೋಳು ಬರ್ತಾಳೆ, ದೊಡ್ಡೋಳು ಸುಮ್ಮನೆ ನೋಡ್ತಾಳೆ ಅಷ್ಟೇನೆ ಅವಳು ಪಾಪ. ಚಿಕ್ಕವಳಂತೂ ತಲೆ ತಿಂದಾಗ್ಬಿಡ್ತಾಳೆ. ದಿನ ಅದೇನು, ದಿನ ಇದೇನು ಇದು. ಇವಾಗ ನಾನು ಯಾವ ಥರ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಾ, ಅದು ತೋರಿಸ್ತೀನಿ. ಆ ಐಟಮ್ಸ್ ಏನಾದ್ರು ತಂದಿದ್ರೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಇದೇನಕ್ಕೆ ಯೂಸ್ ಮಾಡ್ತಾರೆ, ಕ್ವಶನ್ಸ್ ಜಾಸ್ತಿ ಕೇಳ್ತಲ್ಲ ಅವಳು. ಬಾ ರೆಡಿ ಮಾಡೋಣ, ಎತ್ಕೊಳ್ಳಿ. ಐತೆ ಅಡುಗೆ ಎಲ್ಲ ಆಯ್ತು. ಏನ ಏನು ತೆಗೆಯೋದು? ನೋಡಿದ್ಯಾ ಯಾರ ಫೋನಲ್ಲಿ? ಯಾರ್ದು? ಏನು ಇದು ತೆಗಿಯೋದು ಅಂದಲ್ಲ, ಏನದು? ಸ್ಟಿಕ್ಕರಾ? ಸ್ಟಿಕ್ಕರ್ ಹಾಕಿದ್ ಸಣ್ಣ ಪಪ್ಪು. ಅಲ್ಲ, ರೀಲ್ಸ್ ಮಾಡಿದೆ ತಾನೇ, ಗ್ರೀನ್ ಕಲರ್ ಸ್ಯಾರಿದು ತಾನೇ ಹಿಂಗೆ ಸ್ಟಿಕ್ಕರ್ ಹಾಕೊಳ್ಳೋದು. ಚೆನ್ನಾಗಿದ್ಯಾ? ಅದನ್ನೇ ಮಾಡಿರೋದಾ? ಕ್ವಶನ್ಸ್ ಆಗಲೇ ಕ್ವಶನ್ಸ್ ಜಾಸ್ತಿ ಕೇಳೋದು. ಮೊನ್ನೆ ಮಾಡಿದ್ದು, ಯಾವಾಗ ಮಾಡಿದ್ದು, ಆ ಸೀರೆ ಯಾವಾಗ ತಗೊಂಡಿದ್ದು, ಎಲ್ಲಿ ಮಾಡಿದೆ, ಯಾವ ಜಾಗದಲ್ಲಿ ಮಾಡಿದೆ, ಹೆಂಗ್ ಮಾಡಿದೆ ಎಲ್ಲನೂ ಕೇಳ್ತಾಳೆ. ನಾನು ಹಿಂಗೆ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಬ್ಯಾಕ್ ಸೈಡ್ ನಾನು ಕಾಣಿಸ್ತಾ ಇದ್ದೀನಿ. ಒಂಚು ನನ್ನೇ ನೋಡ್ಕೊಂತ ಅಂತ ಇದ್ಲು. ಈಗ ಅಮ್ಮ ವಂಚು ವಂಚು ಏ ಅಣ್ಣ ಏ ಇವ್ರಿಗೆ ಸ್ಕೂಲ್ ಇವತ್ತು ರಜಾ ಇರೋದ್ರಿಂದ ಬಂದಿದ್ದಾರೆ. ಅವಳಿಗಂತ ತುಂಬಾ ಖುಷಿ ಆಗ್ಬಿಟ್ಟೈತಿ. ಖುಷಿ 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 ಅವ್ರು ಬಂದ್ಬಿಟ್ರಿ, ಅತ್ತೆ ಬಂದ್ಬಿಟ್ರೆ ಖುಷಿ. ನಿದ್ದೆ ಸಾಕಾಗಿಲ್ಲ. ಯಾಕೆ ದೊಡ್ಡಬೇಕು? ಖುಷಿ ಖುಷಿ ಅತ್ತೆದಿರಂದ್ರೆ. ಚಿಕ್ಕತ್ತೆ ದೊಡ್ಡತ್ತೆ.
ಏಯ್ ಹೊಡಿಬಾರ್ದಮ್ಮ. ಇವಳಿದ್ದಾಳಲ್ಲ, ಇವಳಂತೂ ಅವ್ರ ಅಮ್ಮ ಮನೆ ಕರ್ಕೊಂಡು ಬಂದಿಲ್ಲ ಅಂದರೆ ಒಬ್ಳೇ ಬಂದ್ಬಿಡ್ತಾಳೆ ಪಾಪುನ ನೋಡೋ ಸಲುವಾಗಿನೇ. ನೆಕ್ಸ್ಟ್ ಇಲ್ಲಿ ನಾನು ಫೋಟೋಶೂಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ. ನೋಡಿ ಇವಾಗ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಫೋಟೋ ಶೂಟ್ಗೆ ರೆಡಿ ಮಾಡಿದ್ದೀನಿ ಅಂತ. ಫೋಟೋ ತೆಗೆಯೋದು ಸ್ವಲ್ಪ ಕಷ್ಟನೇ ಆಯಿತು. ಅವಳನ್ನ ಹಿಡ್ದು ಮಲಗಿಸೋದೇ ಆಯಿತು. ಬಟ್ ಒಂದು 4-5 ಫೋಟೋ ತೆಗೆದ್ವಿ. ಹಂಗೂ ಹಿಂಗೂ ಸಾಹಸ ಮಾಡಿ ಫೋಟೋ ಎಲ್ಲ ತೆಗೆದಿದ್ದಾದಮೇಲೆ ನನ್ನ ಮಗಳು ಅಲ್ಲಿ ಹಾಕಿರೋ ಐಟಮ್ಸ್ಗಳ ಜೊತೆ ಎಲ್ಲ ಆಟ ಆಡ್ಕೊತಿದ್ದಾಳೆ. ಇನ್ನು ಫೋಟೋಸ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಫಾಲೋ ಮಾಡಿ ಚೆಕ್ ಮಾಡಿ. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.